ಹಲೋ ಗೈಸ್, ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಓಕೆ ಗೈಸ್, ಶಾರ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ, ಅಂದರೆ ಮಿನಿ ವ್ಲಾಗಲ್ಲಿ ನೋಡಿರ್ತೀರಾ. ಅಕ್ಕಿ ಮೊಟ್ಟೆ ಇಟ್ಟಿತ್ತು, ಮರಿ ಮಾಡಿತ್ತು. ಸೊ ಅದ್ರ ಬಗ್ಗೆ ಡೌಟ್ಸ್ ಕೇಳ್ತಾಯಿದ್ರಿ, ಏನು ಮಾಡಬೇಕು, ಹೆಂಗೆ ನೋಡ್ಕೊಬೇಕು, ಮರಿಗಳು ಸಾಯ್ದಿರೋ ಥರ ಅಂತ. ಸೊ ಅದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಅದಕ್ಕಿಂತ ಫಸ್ಟ್ ಒಂದು ಚಿಕ್ಕ ಕೆಲಸ ಐತೆ. ಸೊ ಇದು ನಾನು ಯಾವುದೇ ರೀತಿ ಹೆಂಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಲೈಕ್ ನನ್ನ ಅಂದರೆ ನಮ್ಮದು ಏನಪ್ಪ ಹೆಸರನ್ನ ಅಂದರೆ ಪ್ರಿನ್ಸ್ ಲಾಫ್ಟ್ ಅಂತ ಇರೋದು ನಂದೇ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂತಂದರೆ ಯಾರೂ ಕ್ರಿಯೇಟ್ ಮಾಡಿದ್ದಿಲ್ಲ. ನಾನು ಕ್ರಿಯೇಟ್ ಮಾಡಬೇಕಾದ್ರೆ ಯಾರು ಪ್ರಿನ್ಸ್ ಲಾಫ್ಟ್ ಅನ್ನೋ ಹೆಸರಲ್ಲಿ ಇಡೀ ಯೂಟ್ಯೂಬಲ್ಲಿ ಆಗಿರಲಿ, ಇನ್ಸ್ಟಾಗ್ರಾಮಲ್ಲಿ ಯಾರೂ ಇರಲಿಲ್ಲ. ಸೊ ಅದಾದಮೇಲೆ ತುಂಬ ಜನ ಬಂದರು. ಸೊ ಅದಕ್ಕೆ ನನಗೇನೂ ಬೇಜಾರಿಲ್ಲ. ಬಟ್ ಇವಾಗ ಅಂಥ ಅಕೌಂಟ್ಸಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತೈತೆ. ಸೊ ಇವಾಗ ಒಂದು ಅಕೌಂಟು ಸೊ ಲೈಕ್ ಒಂದು 11K ಏನೋ ರೀಚ್ ಆಗಿದೆ. ಸೊ ಡಿಟ್ಟು ಪ್ರಿಂಟ್ ಹೊಡೆದವನು ಗುರು, ಆ ಹೆಸರಾಗಿರ್ಬೋದು, ಬಯೋ ಆಗಿರ್ಬೋದು, ಎಲ್ಲ ಪ್ರಿಂಟ್ ಹೊಡೆದವನೇ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಸೊ ತೋರಿಸ್ತೀನಿ ನಿಮಗೆ. ನನಗೆ ಅವನು ಓನ್ ಕಂಟೆಂಟ್ ಮಾಡಿದ್ದಿದ್ರೆ ನಾನು ತಲೆ ಕೆಡಿಸ್ಕೊತಾ ಇದ್ದಿಲ್ಲ. ಬಟ್ ಇವ್ರು ಮಾಡೋದು ಕಂಟೆಂಟ್ಗಳು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಎಲ್ಲ ಬೇರೆಯವ್ರದ್ದೇ, ಅಂದರೆ ಬೇರೆಯವ್ರು ವೀಡಿಯೋ ಮಾಡಿರ್ತಾರೋ ಅದೆಲ್ಲ ಎತ್ಕೊಂಡು ಹಾಕಿ ವ್ಯೂಸ್ ತೊಗೊಂಡಿರೋದು, ಫಾಲೋವರ್ಸ್ ಗಿಟ್ಸ್ಕೊಂಡಿರೋದು. ಸೊ ಅದು ಒಂದು ಸ್ವಲ್ಪ ಬೇಜಾರಾಯ್ತು ನನಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ಅದರಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂತಂದರೆ ಮುಂಚೆ ಲೈಕ್ ನೀವು ಬಿಲೀವ್ ಮಾಡ್ತಿರಲ್ಲ ಗೊತ್ತಿಲ್ಲ, ನಾನು ಗೂಗಲಲ್ಲಿ ಪ್ರಿನ್ಸ್ ಲಾಫ್ಟ್ ಅಂತ ಹೊಡೆದ್ರು ಕೂಡ ನನ್ನ ಅಕೌಂಟ್ ಆಗಿರ್ಬೋದು ಎಲ್ಲ ತೋರಿಸ್ತಾ ಇತ್ತು. ಬಟ್ ಈ ಒಂದು ಅಕೌಂಟಿಂದ ನಾನು ತೋರಿಸ್ತಾ ಇಲ್ಲ, ಬೇಕಂದ್ರೆ ಲೈವಾಗಿ ತೋರಿಸ್ತೀನಿ ನೋಡಿ. ಅದ್ರ ಮೇಲೆ ಸರ್ಚ್ ಮಾಡಿದ್ದೀನಿ ನೋಡಿ. ಸೊ ಇದು ಬಂದ್ಬಿಟ್ಟು ನೋಡಿ, ಇಲ್ಲಿ 11K ಅಂತ ತೋರಿಸ್ತಾ ಇದೆ. ಬಟ್ ನಮ್ಮ ಎಕ್ಸಾಕ್ಟ್ ಇವಾಗ ಫಾಲೋವರ್ಸ್ ಬಂದ್ಬಿಟ್ಟು 31.5K ಏನೋ. ಇವಾಗ ನಮ್ಮ ಫಾಲೋವರ್ಸ್ ಇರೋದು 31.5K. ಸೊ ಲೈಕ್ ಅಷ್ಟೊಂದೆಲ್ಲ ಮಾಡಿದ್ಮೇಲೆ ಈ ಥರ ಒಂದು ಆಗಿಬಿಟ್ರೆ ನನಗೆ ಹೆವಿ ಬೇಜಾರು. ಅಂದರೆ ಸ್ವಲ್ಪ ದಿವಸ ಮುಂಚೆ ನನ್ನದೇ ಅಕೌಂಟ್ ತೋರಿಸ್ತಾ ಇತ್ತು, ಇವಾಗ ಬೇರೆ ಅಕೌಂಟ್ ತೋರಿಸ್ತಿದೆ. ಬಟ್ ಇಲ್ಲಿ ನೀವು ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ಗೂಗಲಲ್ಲೇ ಹೊಡೆದು ನೋಡಿದ್ರು ನನ್ನ ಫೋಟೋನೇ ಬರೋದು, ಓಕೆನಾ? ಅದು ಬೇರೆ ಮ್ಯಾಟ್ರು. ಬಟ್ ಅಲ್ಲಿ 31K ಇರೋ ಜಾಗದಲ್ಲಿ 11K ತೋರಿಸ್ತಿಲ್ಲ. ಅದು ಬೇಜಾರಾಗೋಯ್ತು. ನೋಡ್ಬೋದು, ಇಮೇಜಸಲ್ಲೆಲ್ಲ ನೋಡ್ಬೋದು, ನನ್ನದೇ ಇಮೇಜಸ್ ಬರ್ತಾ ಇರೋದೆಲ್ಲ ಕೂಡ. ಸೊ ಇವಾಗ ಅವ್ರಿಗೆ ನಂಬರ್ ಕಳ್ಸೋಕೆ ಹೇಳಿದ್ದೆ, ಲೈವ್ ಆಗಿ ಕೇಳೋಣ, ಓಕೆನಾ? ಏನು ಬ್ರೋ ಚೇಂಜ್ ಮಾಡ್ತೀರಾ ಇಲ್ಲೋ ಅಂದ್ಬಿಟ್ಟು ಕೇಳೋಣ. ಮೆಸೇಜ್ ಮಾಡಿದ್ದಾರೆ, ಚೇಂಜ್ ಮಾಡ್ತಿರಲ್ಲ ಅಂತ ನಾನು ಇವಾಗ ಲೈವಾಗಿ ಕೇಳ್ತೀನಿ. ಅವ್ರದ್ದೇನು ಆನ್ಸರ್ ಬರುತ್ತೋ ನೋಡೋಣ. ಕಾಲ್ ಮಾಡ್ತಾಯಿದ್ದೀನಿ. ಫೇಕ್ ಪ್ರಿನ್ಸ್ ಲಾಫ್ಟ್ ಅಂತ ಹಾಕ್ಕೊಂಡಿದ್ದೀನಿ, ನೋಡೋಣ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಹಲೋ, ಕೇಳಿಸ್ತಾ ಇದೆಯಾ ಬ್ರೋ? ಗೊತ್ತಾಯ್ತಾ ಯಾರು ಅಂತ? ಪ್ರಿನ್ಸ್ ಲಾಫ್ಟ್ ಅಂತ. ಅದೇ ಇವಾಗ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತಲ್ಲ, ಹೆಸರು ಚೇಂಜ್ ಮಾಡಬೇಕಿತ್ತಲ್ಲ ಬ್ರೋ ನೀನು. ಹಾಂ, ಏನು ಬ್ರೋ ಮಾಡ್ತೀಯಾ? ಇಲ್ಲ ಮುಂಚೆ ಅದು ಗೂಗಲಲ್ಲಿ ನಂದು ಅಕೌಂಟ್ ತೋರಿಸ್ತಾ ಇತ್ತು. ಅಲ್ಲ ನಂದು ತೋರಿಸ್ತಾ ಇತ್ತು 30K ಫಾಲೋವರ್ಸ್ ಇರೋದು. ಬಟ್ ಇವಾಗ ನಿಮ್ಮ ತೋರಿಸ್ತಾ ಇದೆ ಅಲ್ಲಿ. ಸೊ ಅದರಿಂದ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೋಸ್ಕರ. ಓಕೆ, ಇಲ್ಲ ಇನ್ನೊಂದು ಏನು ಗೊತ್ತಾ ಬ್ರೋ, ನೀನು ನಿನ್ನ ಪಾರಿವಾಳಗಳದ್ದೇ ಮಾಡ್ತಾ ಇದ್ದೆ ಹಂಗೆ ಅಂದಿದ್ರೆ ನಾನು ಅಂದರೆ ಇರಲಿ ಅಂದ್ಬಿಟ್ಟು ಸುಮ್ಮನೆ ಇರ್ತಿದ್ದೆ. ಬಟ್ ನೀನು ಮಾಡೋದು ಬೇರೆಯವ್ರ ಕಂಟೆಂಟ್ ಅಲ್ವಾ? ಸೊ ಅದರಿಂದ ಇವಾಗ ಒರಿಜಿನಲ್ ಕಂಟೆಂಟ್ ನಾನು ಮಾಡೋನಿಗೆ ನನಗೆ ಪ್ರಾಬ್ಲಮ್ ಆಗಿಬಿಡೈತೆ. ಹಾಂ, ಅದಕ್ಕೋಸ್ಕರ ಮಾಡ್ತೀರಾ? ಹಾಂ, ಮುಂಚೆ ನಾನು ಟೈಗರ್ ಕಿಂಗ್ ಪಿಜನ್ಸ್ ಅಂತ ಇಕ್ಕಿರೋದು ನೋಡಿದ್ದೆ. ಇವಾಗ ಎರಡು ಮೊಬೈಲ್ ಅಲ್ಲಿ ಒಂದು ಅಕೌಂಟ್ ಓಡಿಸ್ತಾ ಇರೋದು ಇದು. ಹೌದಾ? ನನ್ನ ಹುಡುಗ ಒಂದು ಅವರೇ ಹೆಸರು ಎಲ್ಲ ಚೇಂಜ್ ಮಾಡೋದು. ಖಾಲಿ ನಾನು ವಿಡಿಯೋಸ್ ಎಡಿಟ್ ಮಾಡ್ತೀನಿ, ಹಾಕ್ತೀನಿ ಅಷ್ಟೇ. ಹೌದಾ? ಸರಿ ಬ್ರೋ, ಅದೊಂದು ಚೇಂಜ್ ಮಾಡಿ ಇದು ಮಾಡಿ ಬ್ರೋ, ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ. ಬೇಜಾರು ಮಾಡ್ಕೊಬೇಡಿ ಬ್ರೋ, ಬೇಜಾರೇನು ಮಾಡ್ಕೊಬೇಡಿ. ಏನಿಲ್ಲ, ಹಾಂ, ನಾನು ಫಸ್ಟ್ ನಮ್ಗೆ ಗ್ಯಾಪ ಬಂತು, ನೀವು ಮೆಸೇಜ್ ಮಾಡ್ತಾರಲ್ಲ, ಅವಾಗ ನಾನು ನೋಡ್ತೀನಿ ನಿಮ್ಗೆ ಆನ್ಲೈನ್ ಅಲ್ಲಿ ಇಲ್ಲ. ಇದು ಚೇಂಜ್ ಮಾಡ್ಬಿಡೋಣ ಅಂತ. ಅದು ಚೇಂಜ್ ಮಾಡಕ್ಕೆ ಬರಲ್ಲ ನಮ್ಗೆ. ಹೌದಾ? ಸರಿ, ನಿಮ್ಮ ಹುಡುಗಾಗೆ ಹೇಳಿ ಚೇಂಜ್ ಮಾಡಿಸ್ಬಿಡಿ ಬ್ರೋ. ಓಕೆ ಬ್ರೋ. ಓಕೆ ಗೈಸ್, ಒಪ್ಕೊಂಡವ್ರೆ, ಪರವಾಗಿಲ್ಲ, ಚೇಂಜ್ ಮಾಡ್ತೀನಿ ಅಂದರು. ಓಕೆ, ಅವ್ರು ಚೇಂಜ್ ಮಾಡಲ್ಲ ಅಂತಿದ್ದು, ಅಂದರೆ ನಾನು ಬೇರೆನೇ ಪ್ಲ್ಯಾನ್ ಹಾಕಿದ್ದೆ. ಚೇಂಜ್ ಮಾಡ್ತೀನಿ ಅಂದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತೆ, ಅವ್ರು ಯಾರು ಹ್ಯಾಂಡ್ಲ್ ಮಾಡ್ತಾ ಇರೋದಂತೆ. ನಾನು ನಿಮಗೂ ಹೇಳೋದಷ್ಟೇ, ಏನೋ ಒಂದು ಮಾಡ್ತೀವಿ, ಈ ಪಾರಿವಾಳ ಕಮ್ಯುನಿಟಿ ಅಂತ ಹೇಳ್ತಿಲ್ಲ, ಏನೋ ಒಂದು ಮಾಡ್ತಾಯಿದ್ದೀವಿ, ಏನೋ ಯೂಟ್ಯೂಬಲ್ಲ ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಮಾಡ್ತೀವಿ ಅಂತಂದರೆ
ಓನಾಗಿ ಅಂದರೆ ಬೇರೆಯವ್ರು ಇಟ್ಟಿರೋ ಟೈಟಲ್ನಾಗಿರಲಿ ಬೇರೆ ಇಟ್ಟಿರೋ ಹೆಸರನ್ನಾಗಿರಲಿ ಎತ್ಕೊಂಡು ಅದರಲ್ಲಿ ಫೇಮಸ್ ಆಗೋದಿಲ್ಲ ಗೈಸ್. ನೀವು ಓನಾಗಿ ಬಿಲ್ಡ್ ಮಾಡಿ ಅದರಲ್ಲಿ ಮೇಲೆ ಬನ್ನಿರಿ, ಓಕೆನಾ. ಅದರಲ್ಲಿರೋ ಮಜಾನೇ ಬೇರೆ. ಇವಾಗ ಮೇನ್ ಮ್ಯಾಟ್ರ್ ಕಡೆ ಬರೋಲ್ಲ. ಸೊ ಅಕ್ಕಿ ಮರಿ ಮೊಟ್ಟೆ ಇಡ್ತು ಮರಿ ಮಾಡ್ತು, ಅದಾದಮೇಲೆ ನಾವೇನು ಮಾಡಬೇಕು? ನೀವೇನು ಮಾಡೋಕ್ಕಿಲ್ಲ, ಎಲ್ಲ ಅದೇ ಮಾಡ್ಕೊಳ್ತೇವೆ. ಜಸ್ಟ್ ಡೈಲಿ ಹಿಂಗೆ ಚೆಕ್ ಮಾಡಿರಿ ನೋಡಿ. ಇದು ಬಂದ್ಬಿಟ್ಟು 3 ದಿವಸದ ಮರಿಗಳು ಇವಾಗ, ಏನಾ. ಡೈಲಿ ಚೆಕ್ ಮಾಡಿ ಏನು ಹೇಳಿ ಮೇವು ತಿನ್ಸೈತಾ ಇಲ್ಲ ಅಂತ. ಇದಕ್ಕೆ ನೋಡಿ ಫುಲ್ಲು ತಿನ್ಸೈತೆ, ಇದಕ್ಕೆ ನೋಡಿ ಮೇವೇ ಇಲ್ಲ ಒಂಚೂರು ಇಲ್ಲ ಮೇವು. ಸೊ ಅವಾಗ ಏನು ಮಾಡ್ತೀನಿ ನಾನು, ಎತ್ತಿ ಇದನ್ನ ಹಿಂಗೆ ಸಪ್ರೇಟಾಗಿ ಇಟ್ಬಿಟ್ಟು ಇದು ಒಂದನ್ನು ಮಾತ್ರ ಇಟ್ಬಿಟ್ಟು ಹೋಗ್ತೀನಿ. ಆಮೇಲೆ ಸಾಯಂಕಾಲ ಬಂದ್ಬಿಟ್ಟು ಚೇಂಜ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಒಂದೇ ರೀಸನ್ನು, ಇದಕ್ಕೆ ಮಾತ್ರ ತಿನ್ನಿಸುತ್ತೆ ಇವಾಗ. ಯಾಕಂತಂದರೆ ಇದು ಒಂದು ದಿವಸ ಮುಂಚೆ ಹುಟ್ಟಿರುತ್ತಾ, ಏನೋ ನೋಡಿ ಎಷ್ಟು ಮೇವಾಯ್ತು ಅದ್ರಲ್ಲಿ. ಪಾಪ ಒಂದು ಚೂರು ಮೇವಿಲ್ಲ ಅದರಲ್ಲಿ. ಏನಾಗಿರುತ್ತೆ, ಇದು ಒಂದು ದಿವಸ ಮುಂಚೆ ಹುಟ್ಟಿರುತ್ತೆ, ಅದಕ್ಕೆ ಮೇವು ಕೇಳೋಕ್ಕೆ ಅದಕ್ಕಿಂತ ಮೊದಲಿಗೆ ಇದು ಹೋಗುತ್ತೆ. ಅಂದರೆ ಇದಕ್ಕೆ ಸ್ಟ್ರೆಂತ್ ಜಾಸ್ತಿ ಇರುತ್ತಲ್ವ, ಇದು ಹೋಗುತ್ತೆ ಮೊದಲಿಗೆ ಮೇವು ಕೇಳೋಕ್ಕೆ. ಅದರಿಂದ ಅದಕ್ಕೆ ಮೇವೇ ಸಿಕ್ಕಲ್ಲ. ಅದು ಹಂಗೆ ವಾಪಸ್ ಚಿಕ್ಕಲ್ಲಾಗಿ ಲಾಸ್ಟಲ್ಲಿ ಈ ಥರ ಸಪ್ರೇಟ್ ಮಾಡಿಕೊಂಡು ನಾವೇ ತಿನ್ಸ್ಕೊಂಬರ್ಬೇಕಾಗುತ್ತೆ. ಸೊ ಆ ಕೆಲಸ ಎಲ್ಲ ಆಗೋದು ಬೇಡ ಅಂದ್ಬಿಟ್ಟು ಇದನ್ನ ಸಪ್ರೇಟ್ ಗುಡಲ್ಲಿ ಇಕ್ಕಿರ್ತೀನಿ. ಅದಾದಮೇಲೆ ವಾಪಸ್ ಇಕ್ತೀನಿ. ಮತ್ತು ಇವಾಗ ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಸಮ್ಮರ್ ಅಲ್ವಾ, ಸಮ್ಮರಲ್ಲೇನು ಹೆವಿ ಬಿಸಿಲು ಅಂದಮೇಲೆ ನೀರು ಕೊಡಬೇಕು. ಸೊ ನೀರಿಗೆ ಅಪ್ಪ ಅಮ್ಮಗೂ ನೀರು ಬೇಕು, ಇವಾಗ ಮರಿಗಳಿಗೂ ನೀರು ಬೇಕು. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ 24 hours ನೀರನ್ನ ವ್ಯವಸ್ಥೆ ಮಾಡ್ಕೊಳ್ಳಿ. ಸೊ ವಾಟರ್ ಫೀಡರ್ಗಳಿದ್ದಾವೆ, ತುಂಬ ಇದ್ದಾವೆ. ನೀವು ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ನಿಮಗೆ ವಾಟರ್ ಫೀಡರ್ಗಳೆಲ್ಲ ಸಿಗ್ತವೆ, ಆಟೋಮೆಟಿಕ್ ವಾಟರ್ ಫೀಡರ್ಗಳೆಲ್ಲ. ಈ ಥರ ಹಾಫ್ ಲೀಟ್ರ್ ಬಾಟಲ್ ಈ ಥರ ಬಾಟ್ಲ್ಗಳೆಲ್ಲ ಹಾಕಿ ಬಿಟ್ಬಿಟ್ರೆ ಆ ಥರ ನಿಮ್ಗೆ 2-3 ದಿವಸ ಅಂತೂ ಆರಾಮಾಗಿ ಬರುತ್ತೆ. ಸೊ ನಿಮಗೆ ಚೇಂಜ್ ಮಾಡಬೇಕು ಪದೇ ಅನ್ನೋದಿರಲ್ಲ. ಸೊ ಇನ್ನೂ ನಮಗೆ ವಾಟರ್ ಫೀಡರ್ಗಳೆಲ್ಲ ಸೆಟ್ ಆಗ್ತಾಯಿಲ್ಲ ಆಗಲ್ಲ ಅನ್ನೋರು ಈ ಥರ ಒಂದು ಎತ್ಕೊಳ್ಳಿ, ಏನೋ. ಇದು ಈಸಿ ನೋಡಿ, ಏನೂ ಇಲ್ಲ, ಇದು ವೆರಿ ಈಸಿ ಅಂದ್ಕೊಳ್ಳಿ. ಅದಕ್ಕಿಂತ ಹೆವಿ ಈಸಿ ಇದು. ಈ ಥರ ಫಿಲ್ ಮಾಡ್ಕೊಳ್ಳಿ. ಊಟನೂ ಬೇಕಂದ್ರೆ ಇಟ್ಕೊಂಬನ್ನಿ ಅದರಲ್ಲಿ. ಜಸ್ಟ್ ಈ ಥರ ಫಿಲ್ ಮಾಡ್ಕೊಳ್ಳೋದು, ಈ ಥರ ಹಾಕೋದು. ಆಗುತ್ತಾ? ಇನ್ನೊಂದು ಸ್ಟೆಪ್ ಮೇಲೆ ಹಾಕಬೇಕು. ಆಯ್ತಿರು ಮೇವು ಸ್ವಲ್ಪ ಹಿಂದಕ್ಕೆ ಹಾಕೋಣ. ನಿನ್ನೆ ಹಾಕಿದ್ರೆ ಮೇವು ನೀರು ಹಾಕ್ಬಿಟ್ಟಿದ್ದು ಫುಲ್ಲು ನೋಡಿ. ಈ ಥರ ಫಿಟ್ ಮಾಡಿದ್ರೆ ಬಂದು ಕುಡ್ಕೊಳ್ಳುತ್ತೆ. ಯಾಕಂತಂದರೆ ಮರಿ ಆದಮೇಲೆ ಅಪ್ಪ ಅಮ್ಮಗೆ ಊಟ ಮಾಡಿಸ್ಬೇಕು, ವಾಪಸ್ ಮರಿ ಕಕ್ಕಬೇಕು ಅಂದರೆ ನೀರು ತುಂಬ ಇಂಪಾರ್ಟೆಂಟ್ ಗೈಸ್. ಅದಕ್ಕೋಸ್ಕರ ನೀರು ಇಕ್ಕಿಲ್ಲ ಅಂತಂದರೆ ಅದು ಮರಿ ಕಕ್ಕಲ್ಲ. ಸೊ ನೀರು ಇಕ್ಕೋದನ್ನ ಮರೆಯೋಕೆ ಹೋಗ್ಬೇಡಿ. ಡೈಲಿ ನೀರು ಇಕ್ಕೊಂಬನ್ನಿ, ಓಕೆನಾ. ಡೈಲಿ ಆ ಥರ ಮಾಡ್ಕೊಂಬನ್ನಿ. ಡೈಲಿ ಚೇಂಜ್ ಮಾಡಿ. ಇನ್ನೊಂದು ಪಟ್ಟಾಗ್ಲಿರೋ ಗುಡ್ನ ಸ್ವಲ್ಪ ಮೆಶ್ಶಿಂದ ಏನಾದ್ರು ಕವರ್ ಮಾಡಿ. ಆವಾಗ ನಿಮಗೆ ಚಿಕನ್ ಪಾಕ್ಸು ಏನೂ ಬರೋಲ್ಲ. ಯಾಕಂದರೆ ಸೊಳ್ಳೆ ಕಚ್ಚಿದ್ರೆ ಚಿಕನ್ ಪಾಕ್ಸ್ ಬರೋದು. ಇವಾಗ 2 ಪಟ್ಟಾಗ್ಲಿಗೂ ಚಿಕನ್ ಪಾಕ್ಸ್ ಜಾಸ್ತಿ ಆಗೈತೆ. ಸೊ ಮೆಷಿನೆಲ್ಲ ಕವರ್ ಮಾಡಿದ್ರೆ ನಿಮ್ಗೆ ಚಿಕನ್ ಪಾಕ್ಸ್ ಏನೂ ಬರೋಲ್ಲ. ಹಾಗೆ ಅಪ್ಪ ಅಮ್ಮಗೆ ಒಳ್ಳೆ ಊಟ ಕೊಟ್ಟರೆ ಮರಿಗಳು ಚೆನ್ನಾಗಿ ಬೆಳೀತಾರೆ. ಯಾಕಂದರೆ ಅಪ್ಪ ಅಮ್ಮನೆಲ್ಲ ಕಕ್ಕೋದು. ಸೊ ಅದರಿಂದ ಟೆನ್ಷನ್ ಏನು ತೊಗೊಳಕ್ಕೆ ಹೋಗ್ಬೇಡಿ. ಉಟ್ಸ್ಕೊಂಡಿರೋಕ್ಕೆ ನೋಡ್ಕೊಳಕ್ಕೆ ಚೆನ್ನಾಗಿ ಗೊತ್ತು. ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಊಟ ಕೊಡಬೇಕಷ್ಟೆ, ಏನೋ. ಅಪ್ಪ ಅಮ್ಮ ಊಟ ಕೊಟ್ಟರೆ ಮರಿಗಳು ಚೆನ್ನಾಗಿ ಬರ್ತವೆ. ಸೊ ಇಷ್ಟೇ ಇವತ್ತು ಒಂದು ಮೇಯ್ನ್ ಇದ್ದಿದ್ದು. ನಾನು ಅದು ಹೆಸರು ಚೇಂಜ್ ಮಾಡಿಸ್ಬೇಕಿತ್ತು. ಅವತ್ತಿಂದ ಯೋಚನೆ ಮಾಡ್ತಾಯಿದ್ದೆ ಮಾಡಿಸೋಣ ಅಂದ್ಬಿಟ್ಟು. ಮಾಡಿಸೋಕ್ಕಾಗಿಲ್ಲ, ಅದು ಮಾಡಿಸ್ದೆ. ಲೈವಲ್ಲಿ ಮಾಡಿಸಿದ್ದೀನಿ. ಸೊ ನಂಬರ್ ಹೈಡ್ ಮಾಡಿದ್ದೀನಿ. ಪಾಪ ನಂಬರ್ ಏನಾರ ಕಾಣಿಸಿದ್ರೆ ಫೋನ್ ಮಾಡಿಲ್ಲ ಯಾರು ಕೇಳೋಕ್ಕೆ ಹೋಗಬೇಡಿ, ಏನು ಹೇಳೋಕ್ಕೆ ಹೋಗಬೇಡಿ. ಹಂಬಲ್ ರಿಕ್ವೆಸ್ಟ್, ಓಕೆನಾ. ಯಾರು ಪಾಪ ಏನು ಕೇಳೋಕ್ಕೆಲ್ಲ ಹೋಗಬೇಡಿ. ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೆಕ್ಸ್ಟ್ ವೀಡಿಯೋ ವೆಯ್ಟ್ ಮಾಡಿ, ಒಳ್ಳೆ ವೀಡಿಯೋ ಕೊಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ಗೈಸ್, ಬಾಯ್.